ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಮುಂದುವರೆದ ಶ್ರೀ ವಿಷ್ಣು ಸಹಸ್ರನಾಮದ ಅರ್ಥ, ಒಂದೊಂದು ನಾಮದ ಅರ್ಥ ನಾವು ನೋಡುವಲ್ಲಿ ಸುಂದಹ ಅಂತಕ್ಕಂಥ ಒಂದು ಪದ, ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಪದ ಅದು. ಈ ಸುಂದಹ ಅಂತಕ್ಕಂಥದ್ರ ಅರ್ಥನ ನೋಡೋಣ ಇಲ್ಲಿ. ಇದಕ್ಕೆ ಒಂದು ಭಾಗವತದಲ್ಲಿ ಒಂದು ಕತೆ ಕೂಡ ಇದೆ. ಅಹೋ ಬತೇಯಂ ಸ್ತನ ಕಾಲಕೂಟಂ ಜಿಘಾನ್ಸಯ ಪಾಯ ಯದ ಪ್ಯಾಸಾಧ್ವಿ ಲೇಭೆ ಗತಿಂ ಧಾತೃಚ್ಯುತಂ ತಥೋನ್ಯಂ ಕಂ ವಾ ದಯಾಳಂ ಶರಣಂ ವ್ರಜೇಮ ಅಂತಕ್ಕಂಥ ಒಂದು ಸ್ಟೋರಿ ಟೈಪಲ್ಲಿದೆ ಅದು. ಅಂದರೆ ಇಲ್ಲಿ ಸುಂದಹ ಅಂದರೆ ಅಪಾರ ದಯೆಯುಳ್ಳತಕ್ಕಂಥವನು, ಅಪಾರವಾದ. ಇಲ್ಲಿ ಪಾಪಿಗಳನ್ನೂ ಸಹ ಕ್ಷಮಿಸುವ ಪರಮ ಕರುಣಾಮಯ ಸ್ವಭಾವ ಇರ್ತಕ್ಕಂಥದ್ದು. ಇಲ್ಲಿ ಸುಂದ ಅಂದರೆ ದಯೆ, ಕರುಣೆ, ಅನುಗ್ರಹ ಅಂತಕ್ಕಂಥ ಅರ್ಥದಲ್ಲಿ ತೆಗೆದುಕೊಳ್ಬೇಕು ನಾವಿಲ್ಲಿ. ಇಲ್ಲಿ ತಾತ್ಪರ್ಯ ಏನಂದರೆ, ಪ್ರತಿಯೊಬ್ಬ ಮನುಷ್ಯ ಕೂಡ ಜೀವನದಲ್ಲಿ ಅನೇಕ ಈ ವಾಸನೆಗಳು ಅವನಿಗಿರ್ತವೆ. ಈ ವಾಸನೆಗಳಂದರೆ ಅಹಂಕಾರ, ಆಸೆ, ರಾಗ, ದ್ವೇಷ, ಅಜ್ಞಾನ, ಇವೆಲ್ಲವು. ಇವುಗಳ ಪರಿಣಾಮವಾಗಿ ನಾವು ಹಲವಾರು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ, ಹಲವಾರು ಅಧರ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಒಂದು ಕ್ಷಣ ಸಾಕು, ಭಕ್ತ ಇವೆಲ್ಲವನ್ನು, ಅಹಂಕಾರವನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ಶರಣಾಗತಿ ಮಾಡಿಕೊಂಡು ಬಿಟ್ಟರೆ ಆ ಪರಮಾತ್ಮನ ಅಪಾರ ಕರುಣೆಯಿಂದ ಅವನ ಪಾಪಗಳು ಕ್ರಮೇಣ ಶುದ್ಧವಾಗುತ್ತವೆ ಅಂತಕ್ಕಂಥದ್ರ ಅರ್ಥ ಇಲ್ಲಿ. ಸುಂದಹ ಅಂದರೆ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ಮನಸ್ಸು ನಿಧಾನವಾಗಿ ಪರಮಾತ್ಮನ ಕಡೆಗೆ ತಿರುಗುತ್ತೆ ಅಂತಕ್ಕಂಥದ್ದು. ಇದನ್ನು ಸೂಚಿಸುವ ನಾಮವೇ ಸುಂದಹ. ಇಲ್ಲೊಂದು ಪೂತನ ಕಥೆ ಬರುತ್ತೆ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ. ಶ್ರೀಕೃಷ್ಣನ ಪೂತನ ಸಂಹಾರ ಕತೆ, ಶ್ರೀಕೃಷ್ಣ ಪೂತನನ್ನು ಸಂಹಾರ ಮಾಡಿದ ಕತೆ. ಇಲ್ಲಿ ಕಂಸ, ಅವನು ಒಬ್ಬ ದೊಡ್ಡ ರಾಜ, ಅವನಿಗೆ ಶ್ರೀಕೃಷ್ಣನ ಮೇಲೆ ಅಪಾರವಾದ ದ್ವೇಷ. ಈ ದ್ವೇಷಕ್ಕಾಗಿ ಅವನನ್ನು ಕೊಲ್ಲಲು, ಅವನನ್ನು ಮುಗಿಸಲು ಪೂತನ ಅಂತಕ್ಕಂಥ ಒಬ್ಬ ರಾಕ್ಷಸಿನ ಕರೆಸ್ತಾನೆ. ಆ ಪೂತನ ಅಂತ ರಾಕ್ಷಸಿ ಏನಂದರೆ, ಅವಳು ಯಾವ ವೇಷ ಬೇಕಾದ್ರೂ ಹಾಕ್ಕೊಂಡು ಯಾವ ರೀತಿ ಬೇಕಾದ್ರೂ ಇರ್ಬೋದು, ಆ ರೀತಿಯ ಒಂದು ಅವಳಿಗೆ ಆ ಗುಣ ಇರುತ್ತೆ. ಆಕೆ ಏನು ಮಾಡ್ತಾಳೆ, ಪೂತನ ಸುಂದರ ಸ್ತ್ರೀಯ ರೂಪದಲ್ಲಿ ತನ್ನ ರಾಕ್ಷಸಿ ರೂಪವನ್ನು ಬಿಟ್ಬಿಟ್ಟು ಸುಂದರವಾದ ಸ್ತ್ರೀ ರೂಪದಲ್ಲಿ ಗೋಕುಲಕ್ಕೆ ಬರ್ತಾಳೆ. ಕೃಷ್ಣ ಅಲ್ಲಿ ಇನ್ನೂ ಸಣ್ಣ ಪುಟ್ಟ ಪಾಪ, ಎಳೆ ಕಂದ. ಆಕೆಯ ಉದ್ದೇಶ ಏನು, ಪೂತನೆಯ ಉದ್ದೇಶ ಏನಂತಂದರೆ, ಈ ಮಗುವನ್ನು ಹೇಗಾದರೂ ಮಾಡಿ ಅವನನ್ನು ಸಂಹಾರ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಅವಳ ಒಂದು ಕಾರ್ಯ ಹೇಗೆ ಅಂದರೆ, ತನ್ನ ಸ್ತನಪಾನ ಮಾಡುವಾಗ ಸ್ತನದಲ್ಲಿ ವಿಷವನ್ನು ತುಂಬಿಕೊಂಡ್ಬಿಟ್ಟಿರ್ತಾಳೆ. ಪೂರ್ತಿ ಸ್ತನದ ತುಂಬ ಪೂರ್ತಿ ವಿಷ ತುಂಬಿದ ಸ್ತನವನ್ನು ಆ ಪುಟ್ಟ ಬಾಲಕ ಕೃಷ್ಣನಿಗೆ ಕುಡಿಸಲು ಪ್ರಯತ್ನಿಸ್ತಾಳೆ. ಆ ವಿಷವನ್ನು ಅವನ ಬಾಯಿಗೆ ಇಟ್ಟು ಕುಡಿಸಿ ಅವನನ್ನು ಕೊಲ್ಲುವ ಒಂದು ಆ ರೀತಿಯ ಕೊಲ್ಲಬೇಕಂತ. ಆದರೆ ಶ್ರೀಕೃಷ್ಣ ಪರಮಾತ್ಮಗೆ ಇದೆಲ್ಲ ಗೊತ್ತಲ್ವಾ. ಆತ ಆ ವಿಷವನ್ನಲ್ಲ, ಆ ಸ್ತನವನ್ನು ಹಿಂಡಿ ಅವನ ಜೀವವನ್ನೇ ಹೀರ್ಕೊಂಡ್ಬಿಡ್ತಾನೆ. ಆಕೆಯ ಜೀವವನ್ನೇ, ಅವಳನ್ನೇ ಮುಗಿಸ್ಬಿಡ್ತಾನೆ. ಅಲ್ಲಿಗೆ ಪೂತನ ಸಂಹಾರ ಆಗುತ್ತೆ. ಆದರೆ ಆಶ್ಚರ್ಯವೆಂದರೆ, ಶ್ರೀಕೃಷ್ಣ ಪರಮಾತ್ಮ ಪೂತನಳಿಗೂ ಕೂಡ ಮೋಕ್ಷವನ್ನು ಕೊಡ್ತಾನೆ. ಯಾಕೆಂದರೆ ಆಕೆ ತಾಯಿಯ ರೂಪದಲ್ಲಿ ಮಗುವಿಗೆ ಹಾಲು ಕೊಡುವ ಒಂದು ಇದನ್ನು ಇಟ್ಕೊಂಡು ಬರ್ತಾಳೆ. ಆದರೆ ಇದರೊಳಗೆ
ಇಟ್ಕೊಂಡಿದ್ದೀವಿ. ಇದೇ ವಿಷವೇ ಇರ್ಬೋದು, ಆದರೆ ತಾಯಿಯ ರೂಪದಲ್ಲಿ ಬಂದಿದ್ದರಿಂದ ಆಕೆಗೆ ಆ ಧಾತ್ರಿಯ ಸ್ಥಾನ, ತಾಯಿಯ ಸ್ಥಾನವನ್ನು ಆಕೆಗೆ ಕೊಟ್ಟು ಆಕೆಗೆ ಸಂಹಾರ ಆದರೂ ಅವಳಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಆ ಒಂದು ಶ್ಲೋಕ ಇದೆಯಲ್ಲ, ಅದರ ಅರ್ಥ ಏನಂದರೆ, ವಿಷದಿಂದ ತುಂಬಿದ ಸ್ತನವನ್ನು ಕೊಲ್ಲುವ ಉದ್ದೇಶದಿಂದ ನೀಡಿದ ಪೂತನ ಕೂಡ ತಾಯಿಗೆ ಸಿಗತಕ್ಕಂಥ ಮೋಕ್ಷವನ್ನು ಪಡೆದಳು ಅಂತ ಕರುಣಾಮಯನಾದ ಪರಮಾತ್ಮನನ್ನು ಬಿಟ್ಟು ಇನ್ಯಾರು ನಾವು ಶರಣಾಗಬೇಕು ಅಂತಕ್ಕಂಥದ್ದು ಈ ಸುಂದಹ ಅಂತಕ್ಕಂಥದ್ರ ಅರ್ಥ. ಸುಂದಹ ಅಂದರೆ ಅಪಾರ ದಯೆಯುಳ್ಳ ಪರಮಾತ್ಮ, ಪಾಪಿಗಳಿಗೂ ಕೂಡ ಕ್ಷಮೆ ಕೊಡ್ತಕ್ಕಂಥ ಅವನು. ಶರಣಾಗತಿ ಬಿಟ್ಟರೆ ಎಂಥವರೇ ಆಗಲಿ ಅವರಿಗೆ ಶರಣಾಗತಿಯನ್ನು ಸ್ವೀಕರಿಸುವನು, ಭಕ್ತರನ್ನು ಶುದ್ಧಗೊಳಿಸಿ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವನು, ಅನಂತ ಕರುಣಾಮಯನು ಶ್ರೀನಾರಾಯಣನು ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಸುಂದಹ ಎಂಬ ಪದದ ಅರ್ಥವನ್ನು ನಾವಿಲ್ಲಿ ವಿವರವಾಗಿ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.